ಫೈನಲಿ ಇಷ್ಟು ಕಂಪ್ಲೀಟ್ ಆಗೈತಿ. ನೋಡ್ರಿ ನೋಡ್ರಿ ಚಿಟ್ ಬಂಗಾರಿ ಬರೀ ನೋಡಿ ಸೈಕಲ್ ಹೊಡ್ಯಕ್ ಕಲ್ತ್ಬಿಟ್ಟು ಹೊಡುದಿಲ್ಲ ನೋಡ್ರಿ ನಂಗೆ ಬರಾಕತ್ತಿ. ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಸ್ಟಿಚ್ ಮಾಡೋದು ಆಮೇಲೆ ಎಂಬ್ರಾಯ್ಡ್ರಿ ಏನಿಲ್ಲ, ಸ್ವಲ್ಪ ಮಷಿನ್ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಿನ್ನೆ ವಿಡಿಯೋ ಮಾಡಿದ್ದೆ ಇದ್ರದ್ದು ಕುಚ್ಚು ಕಟ್ಟೋದೆಲ್ಲ, ಒಂದಿಷ್ಟು ಕುಚ್ಚು ಕಟ್ಟು ಅದಾವು, ಬಟ್ ಮ್ಯಾಚಿಂಗ್ ಥ್ರೆಡ್ ಇಲ್ಲ. ಸೊ ಅದಕ್ಕೆ ಅದು ಸ್ಟಾಪ್ ಆಗೈತಿ. ಎಂಬ್ರಾಯ್ಡ್ರಿ ಅಂತೂ ಸದ್ಯಕ್ಕೆ ಅರ್ಜೆಂಟ್ ಯಾವಿಲ್ಲ. ಸೊ ಅದಕ್ಕೆ ಮಷಿನ್ ಕ್ಲೀನ್ ಮಾಡ್ಕೊಳ್ಳೋಣ, ಸಣ್ಣದ ಮಷಿನ್ ಕ್ಲೀನ್ ಮಾಡಿ ಭಾಳ ದಿನ ಆಯ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ವಿಡಿಯೋ ಇದ್ರೊಳಗೆ ಆ್ಯಡ್ ಮಾಡಿ ನೀವು ನೋಡ್ಕೊಂಡು ಬರ್ರಿ, ಆಮೇಲೆ ಕಂಟಿನ್ಯೂ ಮಾಡೋಣ ಮಷಿನ್ ಕ್ಲೀನಿಂಗ್. ಸೊ ಫ್ರೆಂಡ್ಸ್, ಈಗ ಉಲ್ಟಾ ಮಾರ್ಕ್ ಮಾಡ್ಕೊಂಡಿರ್ತೀನಿ, ಉಲ್ಟಾನ ಕಟ್ತೀನಿ ಕುಚ್ಚು. ನಾನು ಸೀದಾ ಮಾರ್ಕ್ ಮಾಡ್ಕೊಳಂಗಿಲ್ಲ, ಯಾಕಂದರೆ ಇದು ಪೆನ್ಸಿಲ್ದು ಮಾರ್ಕ್ ಕಾಣಿಸ್ತತಿ. ಆಮೇಲೆ ಟ್ಯಾಗ್ ಏನು ಮಾಡ್ತೀವಲ್ಲ ಕುಚ್ಚಿಗೆ, ಸೊ ಅದು ಹಿಂದೆನೇ ಹೋಗ್ಬಿಡ್ತೈತಿ. ಅದಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀನಿ. ನೋಡ್ರಿ ಚಿಟ್ ಬಂಗಾರಿ ಬರೀ ನೋಡಿ ಸೈಕಲ್ ಹೊಡ್ಯಕ್ಕೆ ಕಲ್ತ್ಬಿಟ್ಟು ತುಳಿ ಚಿಟ್ ಬಂಗಾರಿ. ಅಯ್ಯೋ ಹಿಂದೋತಿ ವಾವ್, ತುಳಿ ಇನ್ನೊಂದು ತುಳಿ ನೋಡುವ ಹೆಂಗೆ ನಾವು ಸೂಪರ್. ಥ್ರೆಡ್ ಎಲ್ಲ ಮ್ಯಾಚ್ ಮಾಡ್ಕೊಂಡಿನಿ. ಅದಕ್ಕೊಂದು ಥ್ರೆಡ್ ತರಬೇಕಲ್ಲ, ಐತಲ್ಲ ಪಿಂಕ್ ಕಲರ್ ಸ್ಯಾರಿದು. ಇದು ಒಂದು ಹೂಕ್ ಅಟ್ಯಾಚ್ ಮಾಡಿದ್ದು, ಹೂಕ್ ಅಟ್ಯಾಚ್ ಮಾಡಿಟ್ಟೆ. ಇದು ಇಲ್ಲೇ ನಮ್ಮ ಮನೆ ಹತ್ರ ಇರೋರು ಕೊಟ್ಟಿರೋದು. ಹುಕ್ ಅಟ್ಯಾಚ್ ಮಾಡಿ ಕೊಡೋಕ್ಕಾಗಿರಲಿಲ್ಲ. ಏನದು ಕಲರ್ ಪೆನ್ಸಿಲ್ ಬಂದು ಬೈತಾರ ಅವ್ರು ಇಬ್ರು, ನಿನ್ನ ದಮ ಹಣಿತಾರ ನೋಡು. ಇಡೋಕೆ ಒಂದು ಕಲರ್ ಪೆನ್ಸಿಲ್ ಇಡೋ, ಅದ್ರದ್ದು ಬಾಕ್ಸಲ್ಲಿ ಇಟ್ಟು ತಗೋದ್ರಾಗ ಹಾಕಿಡು. ಬರೀ ಕಿತಾಪತ್ತಿ ಕೆತ್ತಾಪಚ್ಚಿ ಇವನ್ನ ಮಾಡ್ತಾ ನೋಡ್ರಿ. ಚಿಟ್ಟಿ ಹಾಯ್ ಮಾಡಿ ಚಿಟ್ಟು. ಎಲ್ಲಿ ಮಾಡ್ತಿ, ಎಲ್ಲಿ ಮಾಡತ್ತಿ? ಪಿಂಕ್ ಕಲರ್ ಮಾಡಕತ್ತೀಯಾ? ನಿನ್ನ ಹೆಸರೇನು? ಮಾನ್ಯ. ನಿಮ್ಮ ಅಕ್ಕನ ಹೆಸರೇನು? ಏನು? ಸಿದ್ದಿ. ಯವ್ವ ಚೀ, ನಿನ್ನ ಬರ್ಲಿ ತಡಿ, ಹೇಳ್ತೀನಿ ಮನ್ಯಾಗ ಹೇಳ್ತೀನಿ ತಡಿ. ಏ ಕಡ್ಡಿ ಬಾಯಿಲ್ಲ, ಈಗ ಏನೇನಾರ ಮಾತಾಡಕತ್ತಾಳ, ಬಾ ಹಿಡ್ಕೊಂಡು ಬೈಕಿನ್. ಹೋಗಿ ಹಾಕಿಡು ಅಲ್ಲೇ ಹಾಕಿಡು. ಕಾಟಿ ಬರಂಗಿಲ್ಲ, ಹೋಗಿ ಅಲ್ಲೇ ಹಾಕಿಡು. ಅವಂದಿಷ್ಟು ನೋಡ್ದ, ಕೆಳಗೊಂದು ಬಿದ್ದತ್, ಮ್ಯಾಲೊಂದು ಐತ್ ನೋಡಿ, ಹಾಕಿಡು ಸ್ಟೋನ್. ಇದು ಮಾನ್ಯ ಸಣ್ಣಕ್ಕಿದ್ದಾಗ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್. ನಾನು ಇನ್ನು ಇಬ್ರಿಗೆ ಮಾಡ್ಬೇಕಂತ ಇಟ್ಟಿನಿ, ಪೀಸಿನ ಹಂಗಾಯ್ತದೆ. ಇದು ಒಂದು ಸ್ಟಿಚ್ ಮಾಡಿದ್ದು ಈಕೆ ಹಾಕೊಂಡಾಳಿ ಚಿಟ್ಟು. ಈಕೆ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಚಂದ ಕಾಣಿಸ್ತಾವ, ಅವ್ನು ಹಾಕೋಬೇಡ ಅಂದ್ರೂ ಅವ್ರು ನೋಡಿ ಬೆಳಗ್ಗೆ ಎದ್ದು ಫ್ರಾಕ ಬೇಕಂತ ಸ್ಟಾರ್ಟ್ ಮಾಡ್ತಾನೆ. ನೋಡ್ರಿ, ಆ ಹಾಕೊಂಡಿರೋ ಅಂಗಿಗೆ ಆ ಮುಖಕ್ಕೆ ಸೂಟ ಇಲ್ಲ. ಏನಾತಮ್ಮ? ರೆಡ್? ಅಯ್ಯೋ, ರೆಡ್ ಎಲ್ಲಿ ಹೊತ್ತು, ಎಲ್ಲಿಟ್ಟಿ ರೆಡ್? ಅಯ್ಯೋ, ಅಕ್ಕ ಬಂದು ಹೊಡಿತಾಳ, ಹೊಡಿತಾಳಕ್ಕಿ. ಅಕ್ಕ ಬಂದು ಕ್ರೇಯಾನ್ಸ್ ಯಾಕೆ ತಗೊಂಡಿ ನಾನು ಅಂತ ಹೇಳಿ ಸಾರಿ ಅಂತಿಲ್ನಿ. ಅವಾಗ ಗೊತ್ತಿಲ್ಲ ನಂಗೆ. ಲೆದ್ದು ನನ್ನ ಕೈಯ ಕೊಟ್ಟಿ ನೀನು? ಮತ್ತ ಚಾಳಿಟು ಬಿಡನೊಂದು. ಚಾಳಿಟು ಬಿಡು. ಕೆಳಗೆ ಬಿದ್ದೈತೆ ನೋಡಿ ಚಿಟ್ಟು, ಕೆಳಗೆ ಬಿದ್ದೈತೆ ನೋಡಲ್ಲಿ. ನಿನ್ನ ಕಾಲಂತೆ ಕೆಳಗೆ ಕುಂದ್ರು ಗೊತ್ತಾಗ್ತದ ಅಂದ್ರು. ಕೆಳಗೆ ಕುಂದ್ರು. ಹಾ ಜನ ಏ ಮಾಡು. ಸೊ ಫ್ರೆಂಡ್ಸ್, ಫೈನಲಿ ಇಷ್ಟು ಕಂಪ್ಲೀಟ್ ಆಗೈತಿ. ಊಟ ಎಲ್ಲ ಮಾಡಿ, ಊಟ ಮುಗಿಸ್ಬಿಟ್ಟು ಫೈನಲ್ ಮಾಡಿ ಇಷ್ಟು ಕಸ ಇದ್ರೊಳಗೆ ಕಸದೊಳಗೆ ಹೋಗ್ಬಿಡ್ತತಿ ಇದು ಸೂಜಿ.
ಥ್ರೆಡ್ ಎಕ್ಸ್ಟ್ರಾ ಆಗಿ ಥ್ರೆಡ್ ಇದು ಈ ಥರ ಕುಚ್ಚಾತು. ಇವ್ರು ಆ್ಯಕ್ಚುಲಿ ಏನು ಮಾಡಿರ ಈ ಬಾರ್ಡರ್ ಸ್ವಲ್ಪ ಪ್ಲೇನ್ ಬಟ್ಟೆ ಬಿಡಬಾರ್ದು, ಇಲ್ಲಿ ಬಿಡ್ಬೇಕಾಗಿತ್ತು, ಸ್ವಲ್ಪ ಇಲ್ಲಿಗೆ ಹಚ್ಚಿ ಹಾಕಬೇಕು. ಅಂದ್ರೆ ಸ್ವಲ್ಪ ಬಟ್ಟೆ ಇದು ಇರ್ತೈತಿ, ಶಕ್ತಿ ಇರ್ತೈತಿ ಇದಕ್ಕೆ ಇರೋದ್ರಿಂದ. ಇಲ್ಲಿ ಎಷ್ಟು ಹಾರ್ಡಾಗಿ ಎಷ್ಟು ವೇಟ್ ಮಾಡಿ ಇದು ಮಾಡಿದ್ರು ಬೀಡ್ಸ್ ಎಲ್ಲ ಹಾಕಿದ್ರು ಇದನ್ನ ಆಗ್ತೈತಿ. ಈ ಪ್ಲೇನ್ ಬಟ್ಟೆ ಒಳಗೆ ಇಷ್ಟು ಬಿಟ್ಟು ಪಿಕೋಯಿನ್ ಮಾಡಿಸ್ತಿರಲ್ಲ, ಇದು ಸ್ವಲ್ಪ ಜೋತಾಡಕ್ಕೆ ಸ್ಟಾರ್ಟ್ ಆಗ್ತೈತೆ ಆಮೇಲೆ. ಯಾಕಂದ್ರೆ ಇದ್ರೊಳಗೆ ಏನೂ ಇರೋದಿಲ್ಲ, ಪ್ಲೇನ್ ಭಾಳ ಸ್ಮೂತ್ ಇರ್ತೈತಿ. ಅದಕ್ಕೆ ನೀವು ಪಿಕೋ ಮಾಡಿಸುವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅವ್ರು ಆಲ್ರೆಡಿ ಬೇರೆ ಕಡೆನೇ ಮಾಡಿಸಿದ್ರು ಪಿಕೋ, ಬರೀ ಕೂಚ್ ಕೊಟ್ಟೋದಷ್ಟೇ ಬಂದಿತ್ತು. ಸೊ ಹಾಗಾಗಿ ಅದನ್ನಷ್ಟೇ ಮಾಡಿದ್ದೀನಿ. ಏನ್ ಮಾಡತ್ತಿ ಚಿಟ್ಟು? ಏನದು? ಹೌದಾ, ಪೆನ್ಸಿಲ್ ಬರ್ಯಾಕತ್ತೀಯ? ನಿನ್ನ ಕಟ್ಟಿತಾರ ಅವ್ರು ಬಂದ? ಭ್ರಮೆ ಭ್ರಮೆ. ಅಯ್ಯ ಅಯ್ಯ, ನನ್ನೇನ್ ಕಟ್ಟಿತಾರ ಅವ್ರು ಅಂತಾಳೆ. ತಮ್ಮ ಇಲ್ಲಿ ಪೆನ್ಸಿಲ್ ತಮ್ಮ, ಅಷ್ಟು ಕೊಡು. ಬಾಕ್ಸ್ ತಾದ್ರ ಬಿದ್ರ ತೊಗೊಂತೀನಿ ತಗೊಂಡು. ಕೊಡುದಿಲ್ಲ ನೋಡ್ರಿ ಚಿಟ್ ಎಷ್ಟು ಕ್ಯೂಟ್ ಅದಾಳೆ, ಎಷ್ಟು ಕ್ಯೂಟ್ ಅದ ಅಂತ. ಇನ್ನೊಂದು ಮುಖ ನೋಡ್ರಿ, ಮೂಗ್ ಹಿಗ್ಗಿಸಿ ಹೋಗ ಹೊರಗ, ಮನೆ ಬಿಟ್ಟು ಬನ್ನಿ. ಯಾಕಿಲ್ಲ? ಕಾಲ್ ನೋಡಿ ಏನ್ ಮಾಡ್ಲಿ. ಎಷ್ಟು ಚಂದದ, ಅಷ್ಟ ಸಿಟ್ಟೈತಿ ಫ್ರೆಂಡ್ಸ್. ಚಿಟ್ಟುಗ ದೌಡ್ ಸಿಟ್ಟು ಬರ್ತೈತಿ. ತನ್ನ ಪಾಡಿಗೆ ಆಡ್ತಿರ್ತಾಳ, ಕಾಡ್ಸಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೈತಿ ಅಕ್ಕಿಗೆ. ಅಯ್ಯ, ನಿನ್ನೆ ಇಷ್ಟು ಕುಚ್ಚುಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬಂದು ಮಷಿನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿನಿ. ಆಲ್ಮೋಸ್ಟ್ ಹೊಲಿಯು ಸ್ವಲ್ಪ ಕಮ್ಮಿ ಆಗ್ಯಾವ, ಅದ್ರ ಸಂಬಂಧ ಈಗ ಫ್ರೀ ಟೈಮ್ ಇದ್ದಾಗ ಮಷಿನ್ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಯಾವ ಥರ ಕ್ಲೀನ್ ಮಾಡೋದು ಏನಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತೈತಿ. ಆಮೇಲೆ ಇದ್ರೊಳಗೆ ನಾನು ಸ್ಪ್ರೇ ಮೇಲೆ ಸರ್ಫೇಸ್ ಕ್ಲೀನರ್ ಅವನ್ನೆಲ್ಲ ಬಳಸ್ತೀನಿ. ನಿಮ್ಗೆ ಯಾರಿಗಾದರೂ ಸ್ಪ್ರೇ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ಸ್ಪ್ರೇ ಕಳಿಸ್ಕೊಡ್ತೀನಿ. ಇದನ್ನು ಸಣ್ಣ ಮಷಿನ್ಗೂ ಎಂಬ್ರಾಯ್ಡ್ರಿಗೂ ಯೂಸ್ ಮಾಡ್ಬೋದು. ಮಷಿನ್ ಕ್ಲೀನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ನೋಡ್ಬೋದು ನೀವು ಉಚ್ಚಿದಾಗ ಯಾವ ಥರ ಇತ್ತು, ಆಮೇಲೆ ಈಗ ಯಾವ ಥರ ಕಾಣ್ತದೆ ಅಂತೇಳಿ. ಸೊ ನಾನು ಮಷೀನಿಗೂ ಇದೇ ಯೂಸ್ ಮಾಡ್ತೀನಿ. ಇದು
ಇದು ತೋರಿಸಿನಲ್ಲ ನಿಮ್ಗೆ ಸ್ಪ್ರೇ, ಇದನ್ನು ಎಂಬ್ರಾಯ್ಡ್ರಿ ಮಷೀನಿಗೂ ಮತ್ತು ಇದು ಮಷೀನಿಗೂ ಆಯಿಲ್ ಇದನ್ನು ಯೂಸ್ ಮಾಡ್ತೀನಿ. ಮಷಿನ್ ಕ್ಲೀನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ, ಸರ್ಫೇಸ್ ಕ್ಲೀನ್ ಮಾಡೋದು. ಇದಕ್ಕೆ ಬೇಗ ಕಲಿ ಎಲ್ಲ ಹೋಗುತ್ತೆ, ಆದರೆ ಒಳಗೆ ಮಷಿನ್ ಒಳಗೆ ಹೋಗ್ಬಿಡಲ್ಲ, ಜಸ್ಟ್ ಸರ್ಫೇಸ್ ಅಷ್ಟೇ ಕ್ಲೀನ್ ಮಾಡ್ತೀನಿ. ನೋಡಿ ನೀವು ಎಷ್ಟು ವೈಟ್ ಆಗೈತೆ ಅಂತ ಹೇಳಿ. ಅದಾದಮೇಲೆ ಇದರಿಂದ ಸಣ್ಣ ಪುಟ್ಟ ಹೋಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಇದರಲ್ಲೇ ಆಯಿಲ್ ಮಾಡ್ಕೊತೀನಿ. ಕ್ಲೀನ್ ಮಾಡೋಕ್ಕೆ ಈ ಬ್ರಷ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಎಂಬ್ರಾಯ್ಡ್ರಿಗೆ ಮತ್ತು ಇದಕ್ಕೆ ಕೂಡ. ಬರೀ ಈಗ ಮಷಿನ್ ಹಾಕೋಣ, ಸ್ಟಿಚ್ ಮಾಡೋಣ. ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್, ಬಟ್ ಹಾಫ್ ಆಯ್ತು. ಆಲ್ರೆಡಿ 2 ಗಂಟೆ ಆಗಕ್ಕೆ ಬಂದಿತ್ತು, ಸೊ ಅದಕ್ಕೆ ಆಮೇಲೆ ಮಾಡೋಣ ಅಂಥೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಕಂಪ್ಲೀಟ್ ಆಗಲಿಲ್ಲ ಫ್ರೆಂಡ್ಸ್, ಹಾಫ್ ಮಾಡಿದೆ. ಈಗ ಅಡುಗೆ ಮನೆ ಡ್ಯೂಟಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಕ್ವಿಕ್ಕಾಗಿ ಆಗುವಂಥದ್ದು. ರೊಟ್ಟಿ ಅನ್ನ ಸಾರು ಪಲ್ಯ ಮಾಡೋ ಟೈಮಿಲ್ಲ, ಆಲ್ರೆಡಿ 2 ಗಂಟೆ ಆಗೈತಿ. ಸೊ ನೋಡೋಣ ಏನೇನು ಮಾಡೋದಾಗ್ತೈತಿ, ಅಡುಗೆ ಮಾಡಿ ಸಿಗುವ. ಬೆಳಗ್ಗೆ ಬಜ್ಜಿ ಮಾಡಿದ್ದೆ ನಾಷ್ಟಕ್ಕೆ, ಸೊ ಅದನ್ನ ಐತಿ. ಅವತ್ತಟ್ಟೆ ಬೇಳೆ ಹಾಕಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ಮಾಡ್ತೀನಿ, ಇಲ್ಲಾಂದ್ರೆ ರೀ ಪಟಕ್ನ ಬರ್ರಿ, ಬರ್ರಿ ಪಟಕನ ಓಡಿ. ಕಾಟನ್ ತೂರಂದಿಟ್ಟು ಏನ್ ಚೂಸಿದ್ದಿ ಇದು ಅದೇ ಬಳಿ ಹೊಡಿತಾಗನೆ. ಪರಮಾತ್ಮ ಶಿವ ಶಿವ. ನೀರು ತಂದಿರಿ ಕೂಡ ನೀರು ನೋಡ್ರಿ ಲಂಗ ಬರಾತತಿ ಬರ್ತೋ ಕಡಿಮೆ ಕತ್ತೋ ಐದು ಇದಕ್ಕೆ ತಗದಿಟ್ನಿ ಅವನು ಬಳಿನ. ಅದು ಒಂದು ತುಂಡು ಬಿದ್ದಿತ್ತನ, ಈಗ ಅಲ್ಲಿ ಬಂದಲ್ಲ ಅದ್ರ ಮೇಲೆ ಕಾಲಿತ್ತು. ನೀವು ಊಟ ಮಾಡಿದ್ರಿ ಇಷ್ಟ ಆಗ್ತೈತೆ ಮೈಯಾಗ ಅನ್ಸುತ್ತೆ ನೋಡ್ರಿ. ಇಲ್ಲೆಲ್ಲ ಹೆಂಗ್ ಬಿದ್ದೈತೆ ಕೆಳಗೆ, ಒಂದ ಕಲ್ಲಿ ಹೆಂಗ್ ಬರ್ರಿ. ಸೊ ಫ್ರೆಂಡ್ಸ್ ಇಲ್ಲಿ ಹಾಕಿ ನೋಡ್ರಿ ಬಕೆಟ್ದಾಗ. ಇವನ್ನ ಮೂರು ಇದ್ವು, ಅವು ತೆಗೆದೆ ಹೊಡಿತದ ಗ್ಯಾಸಿನ ಕಟ್ಟಿಗೆ ಹತ್ತಿ. ಬ್ಲಡ್ ನೋಡ್ರಿ ಹೆಂಗೆ ಬಿದ್ದೈತಿ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ರೊಟ್ಟಿ ಮಾಡುವ. ಆಲ್ಮೋಸ್ಟ್ ಬಳಿ ನಾನು ಜಾಸ್ತಿ ಹಾಕೊಳ್ಳೋದೇ ಇಲ್ಲ, ಇಲ್ಲಾಂದರೆ ಒಂದೊಂದು ಹಾಕ್ಕೊಂಡಿರ್ತೀನಿ. 2-3 ಹಾಕೊಂಡ ತಕ್ಷಣ ಅಂದರೆ ಅದು ಲಟ್ಸುವಾಗ ಗ್ಯಾಸಿನ ಕಟ್ಟಿಗೆ ತಾಗಿ ಒಡೆದು ಬಿಡ್ತದೆ. ನಾನು ಚೂರು ನೋಡೇ ಇಲ್ಲ, ಅದನ್ನೆಲ್ಲ ಹಾಕಿ ನಾನು ಬಕೆಟಿಗೆ. ಬಟ್ ಅದು ನೋಡ್ಲಾರ್ದನ ಅದು ಕಂಡೇ ಇಲ್ಲ ನನಗೆ. ಮ್ಯಾಟ್ ಒಳಗೆ ಬಿದ್ದುಬಿಟ್ಟೈತೆ ಅದು. ಅದ್ರ ಮೇಲೆ ಕಾಲಿಟ್ಟ ತಕ್ಷಣ ಅಂದ್ರೆ ಹಂಗೆ ರಗತ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾವು ಎಷ್ಟು ಕೇರ್ಲೆಸ್ ಮಾಡ್ತೀವಿ ಒಂದೊಂದು ಟೈಮು, ಎಷ್ಟು ಕಾಲೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಹೊತ್ತು ಕುಂತು ಆಮೇಲೆ ಮತ್ತೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಔಟ್ಲೈನ್ ಇರುತ್ತೆ ನೋಡಿ ಸ್ಟಾರ್ಟಿಂಗ್ ಅದಕ್ಕೆ ರೆಫರೆನ್ಸ್ ತಗೋತಿದ್ವಿ. ಫಸ್ಟ್ ಇದು ಪಲ್ಲೆ ಹೊರಟಿ ಅಪ್ಪ ಜೋಂತ ನಾನು ಅಂತ ಅಪ್ಪ ಜೋಂತ ನಾನು ಅಂತ ನಾನು ಅಂತ ಅಪ್ಪ ಜೋಂತ ನಾನು ಅಂತ ಇದು ಕತ್ತಿ ಇದು ಬಂದೆ ಒಬ್ಬೊಬ್ರೆ ಸೊ ಒಂದು ಸ್ವಲ್ಪ ಟೆಕ್ನಿಷಿಯನ್ ಈ ಸೈಡೇ ಬಂದಿದ್ರು, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಹೋದ್ರು ಅವರು. ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವಾಗಲೇ ನೈಟ್ ವಿಡಿಯೋ ಮಾಡೋಕತ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಬಾಯ್ ಬಾಯ್.